ಆತ್ಮೀಯ ವಿದ್ಯಾರ್ಥಿಗಳೇ, ಈ ವರ್ಷ ಅಂದರೆ ಮಿಡ್ ಟರ್ಮ್ 2025ದಲ್ಲಿ 6 ಮಾರ್ಕ್ಸಿಗೆ ಬರುವಂಥ ಪಾಸಿಬಲ್ ಪ್ರಾಬ್ಲಮ್ಸ್ ಯಾವಂತೇಳಿ ನೋಡೋಣ. ಮೊದಲನೇದಾಗಿ 22nd ಪ್ರಾಬ್ಲಮು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಮೇಲೆ ಬರ್ಬೋದು. ಸೊ ಇದರಲ್ಲಿ ನಾವು ಮೇನ್ ಕಾನ್ಸಂಟ್ರೇಷನ್ ಏನು ಮಾಡಬೇಕಪ್ಪ ಅಂತಂದ್ರೆ ಈ ಕಮಿಷನ್ ಆಗಿರ್ಬೋದು, ಸ್ಯಾಲ್ರಿ ಆಗಿರ್ಬೋದು, ಇದು ಪರ್ ಏನಮ್ ಐತೆ ಪರ್ ಮಂತ್ ಐತೆ ನೋಡಬೇಕು. ಪರ್ ಮಂತ್ ಇತ್ತಂದ್ರೆ ಇಂಟು 12 ಮಾಡಬೇಕು. ಸೊ ಈ ಪ್ರಾಬ್ಲಮ್ನಲ್ಲಿ ಪರ್ ಏನಮ್ ಇದೆ, ಇಲ್ಲಿ ಡೈರೆಕ್ಟಾಗಿ ನಾವು 2000 3000 ತಗೋಬೇಕು. ಸೊ ಇನ್ನು ನೆಕ್ಸ್ಟ್ 23rd ಪ್ರಾಬ್ಲಮ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸಿನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂಡರ್ ಪ್ರಾಡಕ್ಟ್ ಮೆಥಡ್ ಮೇಲೆ. ಸೊ ಇಲ್ಲಿ ನಾವು ಔಟ್ಸ್ಟ್ಯಾಂಡಿಂಗ್ ಮಂತ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾರೆ ಇಲ್ಲಿ 31st ಮಾರ್ಚ್ 2024 ಇದೆ. ಸೊ ಫಸ್ಟ್ ಡ್ರಾಯಿಂಗ್ ಸಮ 1/6 ತಗೊಂಡಾನ. ಸೊ ಫಸ್ಟ್ ಡೇ ಇತ್ತಂದ್ರೆ ಅದನ್ನು ಕಂಪ್ಲೀಟ್ ಮಂತ್ನ ಕನ್ಸಿಡರ್ ಮಾಡಬೇಕು. ಅಂದರೆ ಇಲ್ಲಿ ಜೂನ್ದಿಂದ 31st ಮಾರ್ಚ್ ಮಟ್ಟ ಕಂಪ್ಲೀಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಎಷ್ಟಾಗ್ತಾವ ಅಂತೇಳಿ ನೋಡಬೇಕು. ಅದೇ ರೀತಿಯಾಗಿ ಎರಡನೇದ 30th 9 ಕೊಟ್ಟಾನ. ಅಂದ್ರೆ 9 ಮಂತ್ ಸೆಪ್ಟೆಂಬರ್ನ ಬಿಟ್ಟ ಅಕ್ಟೋಬರ್ದಿಂದ ನಾವು 31st ಮಾರ್ಚ್ ಮಟ್ಟ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಆಗ್ತಾವ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸೊ ಅದೇ ರೀತಿಯಾಗಿ 30th 11 ಕೊಟ್ಟಾನ. ಅಂದರೆ ಇಲ್ಲಿ 12ದಿಂದ ಹಿಡಿದ 31st ಮಾರ್ಚ್ ಮಟ್ಟ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ 1 ಹಿಡಿದನಂತಂದ್ರೆ ಜನವರಿನ ಕನ್ಸಿಡರ್ ಮಾಡಬೇಕು 31st ಮಾರ್ಚ್ ಮಟ್ಟ. ಸೊ ಅದೇ ರೀತಿಯಾಗಿ 24th ಪ್ರಾಬ್ಲಮ್ ಈ ಸಲ ಸಕ್ರಿಫೈಸ್ ರೇಷೋ ಮೇಲೆ ಬರೋ ಚಾನ್ಸಸ್ ಇದೆ. ಇದನ್ನು ನಾವು ಫಾರ್ಮುಲಾ ಯಾವ ರೀತಿಯಾಗಿ ನೆನಪಿಟ್ಕೋಬೇಕಂತಂದ್ರೆ ಸಣ್ಣ ಅಂತೇಳಿ ನೆನಪಿಟ್ಕೋಬೋದು, ಇಲ್ಲ ಅಂತಂದರೆ ಎಸ್ ಈಜ್ವಲ್ ಟು ಆನ್ ಅಂತೇಳಿ ನೆನಪಿಡ್ಬೇಕು. ಅಂದರೆ ಇಲ್ಲಿ ಸಕ್ರಿಫೈಸ್ ರೇಷೋ ಈಜ್ವಲ್ ಟು ಓಲ್ಡ್ ರೇಷೋ ಮೈನಸ್ ನ್ಯೂ ರೇಷೋ. ಇಲ್ಲಿ ಓಲ್ಡ್ ರೇಷೋ 5:3 ಐತಿ, ಅಂದರೆ 5/8 3/8 ತೊಗೊಂಡು ಕಿಶಿಂದಿಲ್ಲ. ಇಲ್ಲಿ ನ್ಯೂ ರೇಷೋ ಎಷ್ಟೈತಪ್ಪ ಅಂದ್ರೆ 4:1 ಐತೆ ಅಂತಂದ್ರೆ ಟೋಟಲ್ ಇಲ್ಲಿ 4/7 2/7 ನ್ಯೂ ರೇಷೋ ಆಗಿರ್ತಾವೆ. ನೆಕ್ಸ್ಟ್ 25th ಪ್ರಾಬ್ಲಮ ಗೇನ್ ರೇಷೋ ಮೇಲೆ ಬರ್ಬೋದು. ಇದನ್ನು ಯಾವ ರೀತಿಯಾಗಿ ನೆನಪಿಟ್ಕೋಬೇಕಂದ್ರೆ ಜಿ ಈಜ್ವಲ್ ಟು ನೋ ಅಂತೇಳಿ. ಸೊ ಅಂದರೆ ಇಲ್ಲಿ ಗೇನ್ ರೇಷೋ ಈಜ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಸೊ ಇಲ್ಲಿ ನ್ಯೂ ಶೇರ್ ಕೊಟ್ಟದನ್ನು 4:3. ಸೊ ಅದೇ ರೀತಿಯಾಗಿ ಓಲ್ಡ್ ಶೇರ್ ಕೂಡ ಈಕ್ವಲ್ ಅದಾವೆ, ಅಂದ್ರೆ 1/3 1/3 1/3 ಅದ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಯಾರು ರಿಟೈರ್ಡ್ ಆಗ್ಯಾರೋ ನೋಡ್ಬೇಕು. ಅಂದ್ರೆ ಮಿಡಲ್ ಒನ್ ರಿಟೈರ್ಡ್ ಆಗ್ಯಾನು. ಸೊ ಅವನು ಬಿಟ್ಟು ಕಿಶಿಂದ ಉಳುಕಿದವ್ರದಷ್ಟ ಗೇನ್ ರೇಷೋನ ಕಂಡುಹಿಡಿಬೇಕು. ಸೊ ಅದೇ ರೀತಿಯಾಗಿ 26th ಪ್ರಾಬ್ಲಮ ಡೆತ್ ಆಫ್ ಪಾರ್ಟ್ನರ್ ಮೇಲೆ ಇದು ಕಂಪಲ್ಸರಿ ಕ್ವಶನ್ ಇರ್ತೈತೆ. ಸೊ ಇಲ್ಲಿ ನಾವು ವೆರಿ ಕಾನ್ಸಂಟ್ರೇಷನ್ ಏನು ಮಾಡೋದಂದ್ರೆ ಯಾವ ಪಾರ್ಟ್ನರ್ ಡೆತ್ ಆಗ್ಯಾನೋ ಮತ್ತು ಯಾವ ಡೇಟಿಗೆ ಡೆತ್ ಆಗ್ಯಾನ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ. ಯಾಕಂದ್ರೆ ನಾವು 31st ಮಾರ್ಚಿಗೆ ಏನಾದರೂ ನಾವು ಕ್ಲೋಸ್ ಆಗಿತ್ತಂದ್ರೆ ನಮ್ದು ಏನೋ ಬ್ಯಾಲೆನ್ಸ್ ಶೀಟ ಅಲ್ಲಿಂದ ಹಿಡಿದು ನೆಕ್ಸ್ಟ್ ನಾವು ಅಪ್ ಟು ಡೇಟ್ ಆಫ್ ಡೆತ್ ಮಟ್ಟ ನಾವು ಎಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಐತಿ ಆ್ಯಸ್ ಆನ್ ದ ಡೇಟ್ 1/4/2023 ಎಷ್ಟು ಐತಲ್ಲ ಡೆತ್ ಆಫ್ ಪಾರ್ಟ್ನರ್ದ. ಇಲ್ಲಿ ರುಕ್ಮಿಣಿ ಮಿಡಲ್ ಆಗಿದ್ದಾರೋ ಅಂದ್ರೆ 50,000 ಐತಿ, ಡೈರೆಕ್ಟ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ತೊಗೋಬೇಕು. ಯಾಕಂದರೆ ಇಲ್ಲಿ ರುಕ್ಮಿಣಿ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡೋಕ್ಕೆ ಹೇಳ. ಸೊ ಎರಡನೇದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಐತಿ, ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಪ್ ಟು ಡೇಟ್ ಆಫ್ ಡೆತ್ ಮಟ್ಟ ಅಷ್ಟೇ ಕೊಡಬೇಕು. ಅಂದ್ರೆ ಹಾಕಿದ 50,000 ಮ್ಯಾಗ 6% ಇಲ್ಲಿ ಎಷ್ಟಪ್ಪ ಅಂತಂದ್ರೆ 9 ಮಂತ್ಸ್ ಆಗ್ತಾವೆ. ಯಾಕಂದರೆ ಏಪ್ರಿಲಿಂದ ಜನವರಿ ಒಳಗೆ ಡೆತ್ ಆಗ್ಯಾಳು ನೆಕ್ಸ್ಟ್ ಇಯರ್ ಅಂದರೆ 24 ಒಳಗೆ. ಸೊ ಅದಕ್ಕೆ 9 ಮಂತ್ಸದ ಕಂಪ್ಲೀಟ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಅದೇ ಥರ ಸ್ಯಾಲ್ರಿ ಕೂಡ 9 ಮಂತ್ಸದ, ಯಾಕಂದ್ರೆ ಪರ್ ಮಂತ್ ಐತಿ 9 ಮಂತ್ಸದ ಕೊಡಬೇಕು. ಇನ್ನು ನೆಕ್ಸ್ಟ್ ರುಕ್ಮಿಣಿದ ಶೇರ್ ಆಫ್ ಗುಡ್ ವಿಲ್ಲನ್ನು ಯಾವ ರೀತಿ ಕಂಡುಹಿಡಿಬೇಕಂದ್ರೆ ಇಲ್ಲಿ ಫರ್ಮದ್ ಕೊಟ್ಟಾನ 60,000. ಅದಕ್ಕೆ ಹಾಕಿ ಶೇರ್ ಅಷ್ಟ ಕಂಡುಹಿಡಿದ ಕಿಶಿಂದ ಅದರೊಳಗೆ ಯಾರಿಗಪ್ಪ ಅಂತಂದ್ರೆ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಗೆ ಡೆಬಿಟ್ ಮಾಡಿ ಆಕಿಗೆ ಕ್ರೆಡಿಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ಅದೇ ರೀತಿಯಾಗಿ ಕೊನೆಯದಾಗಿ ಹೇಳ್ಯಾನ ಎಂಟೈಟಲ್ ಕಮಿಷನ್ ₹4,000 ಇದು ಹೋಲ್ ಇರ್ತೈತಿ. ಸೊ ಅದಕ್ಕೆ ನಾವು 9/12 ಮಾಡಿ ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಈ ರೀತಿಯಾಗಿ ಈಸಿ ಇರುವಂಥ ಪ್ರಾಬ್ಲಮ್ಸ್ ಕೇಳಿರ್ತಾರೆ. 6 ಮಾರ್ಕ್ಸಿಗೆ ನೀವು ಈಸಿಯಾಗಿ ಸಾಲ್ವ್ ಮಾಡಿ ಬಂದ್ರಂದ್ರೆ ಔಟ್ ಬರ್ತೈತಿ. ಸೊ ಇನ್ನು ಇದ್ರೊಳಗೆ ಏನಾದರೂ ನಿಮ್ಗೆ ಡೌಟ್ಸ್ ಇತ್ತಂದ್ರೆ ನೇರವಾಗಿ ನನಗೆ ಕಾಲ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋ ನಾನು 12 ಮಾರ್ಕ್ಸ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.